ಸ್ನೇಹಿತರೆ, ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಬೇಸರ ಮಾಡಿಕೊಳ್ಳೋ ಕಾಲ ಅಂತೂ ಹೋಗೇ ಬಿಡ್ತು. ಇವತ್ತು ನಮ್ಮ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದ ರೈತರ ಪಾಲಿಗೆ ಕಲ್ಪವೃಕ್ಷದಂತೆ ಕೈ ಹಿಡಿಯುತ್ತಿರೋ ಒಂದು ಬೆಳೆ ಅಂದರೆ ಅದು ಅಡಿಕೆ. ಹೌದು ಫ್ರೆಂಡ್ಸ್, ಅಡಿಕೆಯನ್ನು ಕರಾವಳಿ ಮತ್ತು ಮಲೆನಾಡಿನ ಬೆಳೆ ಅಂದುಕೊಂಡಿದ್ದ ಕಾಲ ಬದಲಾಗಿ ಈಗ ಬಯಲು ಸೀಮೆಯಲ್ಲೂ ಅಡಿಕೆಯನ್ನು ಬೆಳೆದು ವರ್ಷಕ್ಕೆ ಲಕ್ಷ ಹಣವನ್ನು ಗಳಿಸುತ್ತಿದ್ದಾರೆ. ಹಾಗಿದ್ರೆ ಈ ಅಡಿಕೆಗೆ ಇತ್ತೀಚಿನ ದಿನಗಳಲ್ಲಿ ಯಾಕಿಷ್ಟು ಡಿಮ್ಯಾಂಡ್ ಬಂದಿದೆ? ಈ ಅಡಿಕೆನ ಯೂಸ್ ಮಾಡಿಕೊಂಡು ಯಾವೆಲ್ಲ ಉತ್ಪನ್ನಗಳು ತಯಾರಾಗ್ತವೆ? ಈ ಅಡಿಕೆಯ ಬೆಳೆಯಿಂದ ನಮ್ಮ ರೈತರು ದುಪ್ಪಟ್ಟು ಲಾಭ ಮಾಡೋದು ಹೇಗೆ? ಕರಾವಳಿ, ಮಲೆನಾಡು ಅಲ್ಲದೆ ಬಯಲು ಸೀಮೆಯಲ್ಲೂ ಬೆಳೆಯುತ್ತಿರುವ ಈ ಅಡಿಕೆಗೆ ಮುಂದಿನ ದಿನಗಳಲ್ಲಿಯೂ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಈ ಅಡಿಕೆ ಕಾಯಿಯಿಂದ ತಯಾರಾಗುವ ಉತ್ಪನ್ನಗಳನ್ನು ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಯಾವುದೇ ಪೂಜೆ ಇರಲಿ ಅಥವಾ ಶುಭ ಸಮಾರಂಭವೇ ಇರಲಿ, ಅಲ್ಲಿ ವೀಳ್ಯದೆಲೆ ಜೊತೆ ಅಡಿಕೆ ಇರಲೇಬೇಕು. ಇನ್ನು ಈ ತಾಂಬೂಲ ಜಗಿಯುವ ಸಂಸ್ಕೃತಿ ಅಂತೂ ನಮ್ಮಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಇದೇ ಅಡಿಕೆಯನ್ನು ಬೇಯಿಸುವಾಗ ಸಿಗುವ ತಳಿ ಕಂದು ಬಣ್ಣದ ನೀರನ್ನು ಸಂಸ್ಕರಿಸಿ ಟ್ಯಾನಿನ್ ಎಂಬ ನೈಸರ್ಗಿಕ ಬಣ್ಣವನ್ನು ತಯಾರಿಸಲಾಗುತ್ತದೆ. ಇದನ್ನು ಬಟ್ಟೆ ಕೈಗಾರಿಕೆಗಳಲ್ಲಿ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ನೂಲುಗಳಿಗೆ ಬಣ್ಣ ಹಾಕಲು ಮತ್ತು ಚರ್ಮದ ಉತ್ಪನ್ನಗಳನ್ನು ಅಂದರೆ ಲೆದರ್ ಪ್ರಾಡಕ್ಟ್ಸ್ಗಳನ್ನು ಮೃದುಗೊಳಿಸಲು ಹಾಗೂ ಅವಕ್ಕೆ ಬಣ್ಣ ನೀಡಲು ಜಾಗತಿಕ ಮಟ್ಟದಲ್ಲಿ ಇದೇ ಅಡಿಕೆಯನ್ನು ಬಳಸಲಾಗುತ್ತದೆ. ಇನ್ನು ಔಷಧೀಯ ಗುಣಗಳಿಗೆ ಬಂದರೆ ಆಯುರ್ವೇದ ಮತ್ತು ಆಧುನಿಕ ಔಷಧ ವಿಜ್ಞಾನದಲ್ಲಿ ಅಡಿಕೆಯನ್ನು ಬಳಸಲಾಗುತ್ತದೆ. ಹೊಟ್ಟೆಯ ಜಂತುಹುಳು ನಿವಾರಕ ಔಷಧಿಗಳು, ಹಲ್ಲಿನ ಮಂಜನ ಅಂದರೆ ಟೂತ್ ಪೌಡರ್ ಮತ್ತು ಕೆಲವು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವ ಸಿರಪ್ಗಳ ತಯಾರಿಕೆಯಲ್ಲೂ ಸಹ ಇದೇ ಅಡಿಕೆಯನ್ನು ಬಳಸಲಾಗುತ್ತದೆ. ಇವೆಲ್ಲ ನೇರ ಅಡಿಕೆ ಕಾಯಿಯಿಂದ ತಯಾರಾಗುವ ಉತ್ಪನ್ನಗಳಾದರೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಹಾಗೂ ಪರಿಸರ ಸ್ನೇಹಿ ಉದ್ಯಮವಾಗಿ ಈ ಅಡಿಕೆ ಬೆಳೆ ಬೆಳೆದಿದೆ. ತೋಟದಲ್ಲಿ ಬಿದ್ದು ಹಾಳಾಗುವ ಅಡಿಕೆ ಹಾಳೆಯನ್ನು ಬಳಸಿ ಕೆಲವು ಉತ್ಪನ್ನಗಳನ್ನು ಮಾಡಲಾಗುತ್ತದೆ. ಅವು ಪರಿಸರ ಸ್ನೇಹಿ ಪಾತ್ರೆಗಳಾಗಿರಬಹುದು, ತಟ್ಟೆಗಳಾಗಿರಬಹುದು, ಕಪ್ಗಳು, ಬೌಲ್ಗಳು ಮತ್ತು ಚಮಚಗಳನ್ನು ಸಹ ತಯಾರಿಸಲಾಗುತ್ತದೆ. ಇವೆಲ್ಲ ವಿದೇಶಗಳಿಗೂ ಸಹ ರಫ್ತಾಗುತ್ತಿದೆ. ಇನ್ನು ವಿಶೇಷವೆಂದರೆ ಇದೇ ಅಡಿಕೆಯ ಹಾಳೆಗಳನ್ನು ಸಂಸ್ಕರಿಸಿ ಆಕರ್ಷಕ ಟೋಪಿಗಳನ್ನು, ಬ್ಯಾಗ್ಗಳನ್ನು, ಮೊಬೈಲ್ ಪೌಚ್ಗಳು ಹಾಗೂ ಮದುವೆ ಕಾರ್ಡ್ಗಳನ್ನು ಸಹ ತಯಾರಿಸಲಾಗುತ್ತದೆ. ಇಷ್ಟೇ ಅಲ್ಲದೆ ಅಡಿಕೆಯನ್ನು ಒಣಗಿಸಿ ಸುಲಿದ ನಂತರ ಸಿಗುವ ಸಿಪ್ಪೆಯಿಂದ ಸಾಕಷ್ಟು ಉತ್ಪನ್ನಗಳು ಸಹ ಉತ್ಪಾದಿಸುತ್ತಾರೆ. ಅದರಲ್ಲಿ ಪಾರ್ಟಿಷನ್ ಮಾಡುವ ಕಾರ್ಡ್ಬೋರ್ಡ್ಗಳಾಗಿರಬಹುದು ಮತ್ತು ಕಾಗದಗಳಾಗಿರಬಹುದು. ಇನ್ನು ಅದೇ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಸಾವಯವ ಗೊಬ್ಬರವನ್ನಾಗಿ ಸಹ ಮಾಡಲಾಗುತ್ತಿದೆ. ಇನ್ನು ಇದೇ ಅಡಿಕೆಯ ಸಿಪ್ಪೆಯನ್ನು ಪುಡಿ ಮಾಡಿ ಅದರ ಮೇಲೆ ಭಾರವನ್ನು ಹೇರಿ ಸಣ್ಣ ಸಣ್ಣ ಇಟ್ಟಿಗೆಗಳಂತಹ ಬ್ರಿಕ್ಗಳನ್ನು ಸಹ ತಯಾರಿಸುತ್ತಾರೆ. ಇದೇ ಬ್ರಿಕ್ಸ್ಗಳನ್ನು ಕೈಗಾರಿಕಾ ಬಾಯ್ಲರ್ಸ್ಗಳಲ್ಲಿ ಬೆಂಕಿ ಉರಿಯಲು ಸಹ ಬಳಸಿಕೊಳ್ಳುತ್ತಾರೆ. ಕೇವಲ ಇಷ್ಟೇ ಅಲ್ಲ, ಅಡಿಕೆ ಮರ ಹಳೆಯದಾದ ಮತ್ತು ಫಸಲು ನೀಡದ ಅಡಿಕೆ ಮರಗಳನ್ನು ಕಡೆದು ಹಳ್ಳಿಗಳಲ್ಲಿ ಮನೆಗಳ ಮೇಲ್ಛಾವಣಿಗೆ ಅಥವಾ ಬೇಲಿ ಹಾಕಲು ಮತ್ತು ತಾತ್ಕಾಲಿಕ ಪೆಂಡಲ್ಗಳಿಗೆ ಕಂಬಗಳಾಗಿ ಸಹ ಬಳಸಲಾಗುತ್ತದೆ. ಇಷ್ಟೆಲ್ಲ ಉತ್ಪನ್ನಗಳು ಕೇವಲ ಒಂದೇ ಒಂದು ಅಡಿಕೆ ಗಿಡದಿಂದ ತಯಾರಿಸಬಹುದು. ಅದಕ್ಕೆ ಇದೇ ಅಡಿಕೆಯನ್ನು ಕಲ್ಪವೃಕ್ಷಕ್ಕೆ ಹೋಲಿಸುತ್ತಾರೆ. ಭಾರತದಲ್ಲಿ ಅಡಿಕೆಗೆ ಸಾಕಷ್ಟು ಬೇಡಿಕೆ ಇದೆ. ದೇಶೀಯವಾಗಿ ಅತಿ ಹೆಚ್ಚು ಉತ್ಪಾದನೆಯಾಗುತ್ತಿದ್ದರೂ ಸಹ ವಿದೇಶಗಳಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಡಿಕೆಯನ್ನು ಆಮದು ಮಾಡಲಾಗುತ್ತಿದೆ. ಭಾರತವು ಸರಾಸರಿ ಪ್ರತಿ ವರ್ಷಕ್ಕೆ ಸುಮಾರು 60,000ದಿಂದ 1,00,000 ಮೆಟ್ರಿಕ್ ಟನ್ನಷ್ಟು ಅಡಿಕೆಯನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಪ್ರಮುಖವಾಗಿ ಶ್ರೀಲಂಕಾ, ಇಂಡೋನೇಷ್ಯಾ, ಮಯನ್ಮಾರ್, ಬಾಂಗ್ಲಾದೇಶ ಮತ್ತು ಮಾಲ್ಡೀವ್ಸ್ ದೇಶಗಳಿಂದ ಅಡಿಕೆ ಆಮದಾಗುತ್ತಿದೆ. ಅದರಲ್ಲೂ ಶ್ರೀಲಂಕಾದಿಂದನೇ ಅತಿ ಹೆಚ್ಚು ಅಡಿಕೆಯನ್ನು ಇಂಪೋರ್ಟ್ ಮಾಡಲಾಗುತ್ತಿದೆ. ಇನ್ನು ಈ ಭಾರತದಲ್ಲಿ ಅಡಿಕೆಯ ಅಗತ್ಯ ಎಷ್ಟಿದೆ ಎಂಬುದನ್ನು ಈಗ ನೋಡ್ತಾ ಹೋಗೋಣ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಅಡಿಕೆ ಉತ್ಪಾದಿಸುವ ಮತ್ತು ಬಳಸುವ ದೇಶವೆಂದರೆ ನಮ್ಮ ಭಾರತ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 12ರಿಂದ 14 ಲಕ್ಷ ಮೆಟ್ರಿಕ್ ಟನ್ ಅಡಿಕೆಯ ಅಗತ್ಯವಿದೆ. ಆದರೆ ದೇಶೀಯವಾಗಿ ಉತ್ಪತ್ತಿಯಾಗುವ ಅಡಿಕೆ 10ರಿಂದ 12 ಲಕ್ಷ ಮೆಟ್ರಿಕ್ ಟನ್ನಷ್ಟು. ಇದರಲ್ಲಿ 70% ಪಾಲು ನಮ್ಮ ಕರ್ನಾಟಕದ್ದೇ ಆಗಿದೆ. ಇದನ್ನು ಲೆಕ್ಕ ಹಾಕಿದಾಗ ಒಟ್ಟು ಅಗತ್ಯದ ನಡುವೆಯೂ
ಪ್ರತಿ ವರ್ಷ ಸುಮಾರು 1-2 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಡಿಕೆಯ ಕೊರತೆ ನಮ್ಮ ಭಾರತದಲ್ಲಿ ಕಾಣುತ್ತದೆ. ಇದನ್ನು ನೀಗಿಸಲೆಂದೇ ಬೇರೆ ದೇಶಗಳಿಂದ ಅಡಿಕೆಯನ್ನು ಆಮದು ಮಾಡಲಾಗುತ್ತಿದೆ. ಈ ಅಡಿಕೆ ಇಷ್ಟೊಂದು ಡಿಮ್ಯಾಂಡ್ ಆಗಿರುವುದಕ್ಕೆ ಇನ್ನೊಂದು ಮುಖ್ಯ ಕಾರಣವೆಂದರೆ ಭಾರತದಲ್ಲಿ, ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳು ಸೇರಿದಂತೆ ದೇಶಾದ್ಯಂತ ಗುಟ್ಕಾ, ಪಾನ್ ಮಸಾಲ ಮತ್ತು ಮೌತ್ ಫ್ರೆಶ್ನರ್ ಅಂತ ಸುಪಾರಿಗಳನ್ನು ತಯಾರಿಸಲಾಗುತ್ತಿದೆ. ಇದರ ಕೈಗಾರಿಕೆಗಳು ಭಾರಿ ವೇಗವಾಗಿ ಬೆಳೆಯುತ್ತಿವೆ. ಇವುಗಳಿಗೆ ನಿರಂತರವಾಗಿ ಅಡಿಕೆಯ ಕಚ್ಚಾ ವಸ್ತು ಬೇಕೇ ಬೇಕು. ಇದೇ ಕಾರಣದಿಂದ ಭಾರತದಲ್ಲಿ ಅಡಿಕೆಗೆ ಇಷ್ಟೊಂದು ಡಿಮ್ಯಾಂಡ್ ಹೆಚ್ಚಾಗಿರುವುದು. ಸರಿ, ಹಾಗಿದ್ರೆ ಈ ಅಡಿಕೆಯ ಕೃಷಿಯಿಂದ ರೈತರು ಹೆಚ್ಚು ಹಣ ಗಳಿಸುವುದು ಹೇಗೆ? ಬನ್ನಿ ನೋಡೋಣ. ಮೊದಲನೆಯದಾಗಿ ಮಿಶ್ರ ಬೆಳೆ ಪದ್ಧತಿ. ಈ ಅಡಿಕೆ ಗಿಡಗಳು ಬೆಳೆದು ದೊಡ್ಡದಾಗಲು 5-6 ವರ್ಷ ಬೇಕು. ಅಲ್ಲಿಯವರೆಗೂ ಸಾಲುಗಳ ಮಧ್ಯೆ ಜಾಗ ಖಾಲಿ ಇರುತ್ತದೆ. ಈ ಜಾಗದಲ್ಲಿ ಮೆಣಸು, ಬಾಳೆ, ಕೋಕೋ, ಏಲಕ್ಕಿ ಅಥವಾ ತರಕಾರಿಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಅಡಿಕೆಯ ಫಲ ಬರುವ ಮುನ್ನ ಈ ಎಲ್ಲ ಬೆಳೆಗಳಿಂದ ಕೈತುಂಬ ಹಣ ಸಿಗುತ್ತದೆ. ಇನ್ನು ಎರಡನೆಯದಾಗಿ ಉತ್ತಮ ತಳಿಗಳ ಆಯ್ಕೆ. ನೀವು ಅಡಿಕೆ ಹಾಕಬೇಕಾದರೆ ಅಡಿಕೆಯ ನಿಜವಾದ ತಳಿ ಯಾವುದು ಎಂಬುದನ್ನು ಮೊದಲು ಪರಿಶೀಲಿಸಬೇಕು. ಇದರಿಂದ ಒಳ್ಳೆ ಫಸಲನ್ನು ಸಹ ನೀವು ಪಡೆಯಬಹುದು. ಮೂರನೆಯದು ಡೈರೆಕ್ಟ್ ಮಾರ್ಕೆಟಿಂಗ್ ಮತ್ತು ಮೌಲ್ಯವರ್ಧನೆ. ಅಂದರೆ ಮಧ್ಯವರ್ತಿಗಳಿಗೆ ಕಡಿಮೆ ಬೆಲೆಗೆ ಅಡಿಕೆ ಮಾರುವ ಬದಲು ರೈತರೇ ಒಟ್ಟಾಗಿ ಸಹಕಾರ ಸಂಘಗಳ ಮೂಲಕ ಅಥವಾ ಸ್ವಂತ ತಾವೇ ಅಡಿಕೆ ಸುಲಿದು ಒಣಗಿಸಿ ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ 30% ಹೆಚ್ಚಿನ ಲಾಭ ಸಿಗುತ್ತದೆ. ಈ ಅಡಿಕೆಗೆ ಮಾರುಕಟ್ಟೆ ಮತ್ತು ಅದರ ಭವಿಷ್ಯವನ್ನು ನೋಡೋಣ ಬನ್ನಿ. ಭಾರತದಲ್ಲಿ ಅಡಿಕೆಗೆ ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಹೆಚ್ಚುತ್ತಲೇ ಇದೆಯೇ ಹೊರತು ಕಡಿಮೆಯಂತೂ ಆಗ್ತಾ ಇಲ್ಲ. ಸರಿಯಾದ ನೀರಾವರಿ ಪದ್ಧತಿ ಮತ್ತು ವೈಜ್ಞಾನಿಕ ಗೊಬ್ಬರ ನಿರ್ವಹಣೆ ಮಾಡಿದರೆ 1 ಎಕರೆ ಅಡಿಕೆ ತೋಟದಿಂದ ವರ್ಷಕ್ಕೆ ಕನಿಷ್ಠ 3-5 ಲಕ್ಷ ರೂಪಾಯಿ ಲಾಭ ಗಳಿಸಬಹುದು. ನೀವು ಕೂಡ ಕೃಷಿಯಲ್ಲಿ ದೀರ್ಘಾವಧಿ ಮತ್ತು ಸ್ಥಿರ ಲಾಭ ಬಯಸುತ್ತಿದ್ದರೆ ಅಡಿಕೆ ಕೃಷಿ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮಲ್ಲೂ ಯಾರಾದರೂ ಅಡಿಕೆ ಬೆಳೀತಾ ಇದ್ದರೆ ನಿಮ್ಮ ತೋಟದ ಅನುಭವವನ್ನು ಕೆಳಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.